ಹಾಗೆ ಸೂರ್ಯಗ್ರಹ ಅಧಿಪತಿಯಾಗಿರ್ತಾನೆ. ಸೂರ್ಯಗ್ರಹ ಆರೋಗ್ಯಕಾರಕ. ಹಾಗಾಗಿ ಸೂರ್ಯಗ್ರಹದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಮಗೆ ಒಂದು ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿಕ್ಕೆ ಪ್ರಾರ್ಥನೆ ಮಾಡ್ಕೊಬೇಕು. ಸೂರ್ಯಗ್ರಹ ತದನಂತರ ಚಂದ್ರಗ್ರಹ ಸೂರ್ಯಗ್ರಹಕ್ಕೆ ಬಿಳಿ ಹೆಕ್ಕದ ಹೂವು ಇಡ್ತೀವಿ. ಹಾಗಾಗಿ ಸೂರ್ಯಗ್ರಹನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಸೂರ್ಯಗ್ರಹ ನಂತರ ಚಂದ್ರಗ್ರಹನಿಗೆ ಮುತುಕದ ಎಲೆ ಪತ್ರೆ ಇಡ್ತೀವಿ. ಮತ್ತು ಚಂದ್ರಗ್ರಹ ನಮಗೆ ಒಂದು ಒಳ್ಳೆಯದನ್ನೇ ಬಯಸ್ತಾ ಇರ್ತಾನೆ. ಸದಾ ಒಂದು ಚಂದ್ರಗ್ರಹನಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಂಡು ಒಳ್ಳೆಯದನ್ನೇ ಬಯಸಲಿ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಂಡು, ಚಂದ್ರಗ್ರಹ ಆದಮೇಲೆ ಅಂಗಾರಕ ಗ್ರಹ, ಕುಜಗ್ರಹ, ಮಂಗಳ ಗ್ರಹ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಇದಕ್ಕೆ ಕಗ್ಲಿ ಪತ್ರೆಯನ್ನು ಇಡ್ತೀವಿ. ಹಂಗಾಗಿ ಅಂಗಾರಕ ಗ್ರಹನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಅಂಗಾಂಗದಲ್ಲೂ ಯಾವುದೇ ಒಂದು ನಮ್ಮ ದೇಹದ ಅಂಗಾಂಗದಲ್ಲೂ ಒಂದು ದೋಷ ಇದ್ರೂ ನಿವಾರಣೆ ಆಗಲಿ ಅಂತ ಹೇಳ್ಬಿಟ್ಟು ಅಂಗಾರಕ ಗ್ರಹನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಬುಧಗ್ರಹ ವಿಷ್ಣು ಅಧಿಪತಿಯಾಗಿರ್ತಾನೆ. ಹಂಗಾಗಿ ಒಂದು ಬುದ್ಧಿಗೆ ಅಧಿಪತಿಯಾಗಿರುವಂಥ ವಿಷ್ಣುವಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಉತ್ತರಾಣಿ ಪತ್ರೆಯನ್ನು ಇಟ್ಟು ಪೂಜೆ ಮಾಡ್ತೀವಿ. ಬುಧಗ್ರಹ ಆದಮೇಲೆ ಬೃಹಸ್ಪತಿ ಗ್ರಹ, ಗುರುಗ್ರಹ ಅಂತೀವಿ. ಗುರುಗ್ರಹ ಶುಭ ಸ್ಥಾನೇಶದಲ್ಲಿರ್ತಾನೆ. ಯಾವುದೇ ಒಂದು ಶುಭ ಕಾರ್ಯಕ್ರಮಗಳು ಮಾಡಬೇಕಾದ್ರೂ ಗುರುವಿನ ಅನುಗ್ರಹ ಇದ್ದರೆ ಮಾತ್ರ ಶುಭ ಕಾರ್ಯಗಳು ನಡೆಯೋದು. ಅರಳಿ ಪತ್ರೆ ಇಟ್ಟು ಪೂಜೆ ಮಾಡ್ತೀವಿ ಗುರುಗ್ರಹನಿಗೆ. ಗುರುಗ್ರಹ ಆದ ಮೇಲೆ ಶುಕ್ರಗ್ರಹ ಲಕ್ಷ್ಮೀಕಾರಕ. ಹಾಗಾಗಿ ಶುಕ್ರಗ್ರಹನನ್ನು ಹತ್ತಿ ಪತ್ರೆ ಇಟ್ಟು, ಹತ್ತಿ ಹಣ್ಣು ಬರುತ್ತಲ್ಲ ಆ ಹಣ್ಣಿನ ಪತ್ರೆ ಇಟ್ಬಿಟ್ಟು ಪೂಜೆ ಮಾಡ್ತೀವಿ. ಅವರೇ ಕಾಳನ್ನು ಇಟ್ಟಿರ್ತೀವಿ. ಹಂಗಾಗಿ ಆ ಶುಕ್ರಗ್ರಹನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಯಾವುದೇ ಒಂದು ದುಡ್ಡು ಕಾಸಿನ ಸಮಸ್ಯೆ ಇದ್ದರೂ ನಿವಾರಣೆ ಆಗಲಿ ಅಂತ ಹೇಳ್ಬಿಟ್ಟು ಶುಕ್ರಗ್ರಹನ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಶುಕ್ರಗ್ರಹ ನಂತರ ಶನೇಶ್ವರ ಗ್ರಹನಿಗೆ ಎಳ್ಳನ್ನು ಇಟ್ಟಿರ್ತೀವಿ. ಕಾಳುಗಳಲ್ಲಿ, ಧಾನ್ಯಗಳಲ್ಲಿ ಎಳ್ಳನ್ನು ಇಟ್ಟು ಬನ್ನಿ ಪತ್ರೆ ಇಟ್ಟು ಪೂಜೆ ಮಾಡ್ತೀವಿ. ಶುಕ್ರಗ್ರಹ ಆರೋಗ್ಯದಲ್ಲಿ ಮತ್ತು ನಮಗೆ ಚಲನವಲನದಲ್ಲೂ ಒಂದು ಸಮಸ್ಯೆಯನ್ನು ಉಂಟು ಮಾಡ್ತಿರ್ತಾನೆ. ಸ್ವಲ್ಪ ದಿವಸ ಒಳ್ಳೆಯದಾಗಿರ್ತಾನೆ, ಸ್ವಲ್ಪ ದಿವಸ ಕೆಟ್ಟವರಾಗಿರ್ತಾನೆ. ಆ ಶನೇಶ್ವರ ಗ್ರಹದಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ನಮಗೊಂದು ಒಳ್ಳೆಯದಾಗಲಿ ಅಂತಲೇ ಪ್ರಾರ್ಥನೆ ಮಾಡ್ಕೊಂಡು ಪೂಜೆ ಮಾಡ್ತೀವಿ. ಶನೇಶ್ವರ ಗ್ರಹ ಆದಮೇಲೆ ರಾಹುಕೇತುಗಳು. ಈ ರಾಹುಕೇತುಗಳು ರಾಕ್ಷಸ ಕುಲದಿಂದ ಬಂದಿರ್ತಾರೆ. ಹಂಗಾಗಿ ಅಮೃತ ಕುಡಿಬೇಕು ಅಂತ ದೇವತೆಗಳ ಜೊತೆ ಸೇರ್ಕೊಂಡಿದ್ದಾಗ ವಿಷ್ಣುವಿಗೆ ಗೊತ್ತಾದಾಗ ಇವರನ್ನು ತಲೆ ಕಡಿದಾಗ ಒಬ್ಬರಿಗೆ ಹಾವಿನ ತಲೆ, ಒಬ್ಬರಿಗೆ ಮನುಷ್ಯನ ದೇಹ, ಹಾವಿನ ತಲೆ, ಒಬ್ಬರಿಗೆ ಮನುಷ್ಯನ ತಲೆ, ಹಾವಿನ ದೇಹ ಇರುತ್ತೆ. ಇವರಿಬ್ಬರು ವಿಚಿತ್ರ ಮನಸ್ಸಿನವರು. ಮನೆಗಳಲ್ಲಿ ಯಾವುದೇ ಒಂದು ತೊಂದರೆ ಆಗಬೇಕಾದ್ರೂ ಇವರಿಬ್ಬರ ದೋಷ ಇದ್ದರೆ ಮತ್ತು ಮದುವೆ ಆಗಲಿಲ್ಲ ಅಂದರೂ ರಾಹು ಶಾಂತಿ ಮಾಡಿಸ್ರಿ, ಕೇತು ಶಾಂತಿ ಮಾಡಿಸ್ರಿ ಅಂತ ಹೇಳ್ತಾರೆ. ಹಾಗಾಗಿ ರಾಹು ಗ್ರಹ ಮತ್ತು ಕೇತು ಗ್ರಹಗಳನ್ನ ಪೂಜೆ ಮಾಡ್ತೀವಿ. ಒಂದಕ್ಕೆ ಉದ್ದಿನ ಕಾಳು, ಒಂದಕ್ಕೆ ಹುರುಳಿ ಕಾಳು ಇಟ್ಟು ಪೂಜೆ ಮಾಡ್ತೀವಿ. ಮಹಾಮೃತ್ಯುಂಜಯ ಕಲಶ ಅಂತ ಮಹಾಮೃತ್ಯುಂಜಯ ಕಲಶ ಪ್ರತಿಷ್ಠಾಪನೆ ಮಾಡ್ಕೊಳ್ತೀವಿ. ಮಹಾಮೃತ್ಯು ಅಂದರೆ ಶಿವ, ಮೃತ್ಯುವನ್ನೇ ಗೆದ್ದವನೇ ಈಶ್ವರ. ಆ ಈಶ್ವರನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಯಾವುದೇ ಒಂದು ನಮ್ಮ ಮನೆಯಲ್ಲಿ ನಮಗೆ ಒಂದು ಮೃತ್ಯು ದೋಷ ಇದ್ದರೂ ನಿವಾರಣೆ ಆಗಲಿ ಅಂತ ಹೇಳ್ಬಿಟ್ಟು ಆ ಮಹಾಮೃತ್ಯುಂಜಯನ ಪ್ರಾರ್ಥನೆ ಮಾಡ್ಕೊಂಡು ಆ ಮೃತ್ಯು ದೋಷ ಇದ್ದರೂ ನಿವಾರಣೆ ಆಗಲಿ ಅಂತ ಹೇಳ್ಬಿಟ್ಟು ಕುಂಬಳಕಾಯಿ, ಹತ್ತಿ, ಬೆಲ್ಲ, ಉಪ್ಪು ಮತ್ತು ದೀಪಗಳು, ಚಾಪೆ ಅವೆಲ್ಲ ದಾನ ಕೊಡ್ತಾರೆ. ಯಥಾಶಕ್ತಿ ದಾನ ಅಂತ ಹೇಳ್ತೀವಿ. ಅವರಲ್ಲಿ ಏನಿರುತ್ತೋ ಆ ಶಕ್ತಿ ತಕ್ಕನಾಗಿ ದಾನ ಕೊಡ್ತಾರೆ. ಹಂಗಾಗಿ ಈ ಮಹಾಮೃತ್ಯುಂಜಯಗಳು ಮತ್ತು ಅಗ್ನಿ ಪ್ರತಿಷ್ಠಾಪನೆ ಮಾಡ್ಕೊಳ್ರಿ ಅಂತ ಹೇಳ್ಬಿಟ್ಟು ಈ ಪುರಾಣದಲ್ಲಿ, ಇತಿಹಾಸದಲ್ಲಿ ಬರುತ್ತೆ. ನವಗ್ರಹ ಪೂಜೆಯಲ್ಲಿ ಅಗ್ನಿ ಪ್ರತಿಷ್ಠಾಪನೆ ಆದ ಮೇಲೆ ಪೂಜೆ ಸ್ಟಾರ್ಟ್ ಮಾಡಿ ಅಂತ ಹೇಳುತ್ತೆ. ಹಂಗಾಗಿ ನಾವು ಅಗ್ನಿ ಪ್ರತಿಷ್ಠಾಪನೆ ಮಾಡ್ತೀವಿ.